ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಸರಗೋಡು ತಾಲೂಕು ನೀರ್ಚಾಲಿನ ವಿಷ್ಣುಪ್ರಕಾಶ್ ಅವರ ಭತ್ತದ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಇತ್ತೀಚಿನ ದಿನಗಳಲ್ಲಿ ಭತ್ತದ ಗದ್ದೆಗಳು ತೋಟಗಳಾಗಿ ಮಾರ್ಪಾಡಾಗುತ್ತಿರುವುದು ಸಾಮಾನ್ಯವಾಗಿ ಕಾಣುವಂಥದ್ದು. ನೀರಿನ ಕೊರತೆ, ಕಾರ್ಮಿಕರ ಕೊರತೆ, ಹವಾಮಾನ ಬದಲಾವಣೆ ಮುಂತಾದವುಗಳು ಇದಕ್ಕೆ ಪ್ರಮುಖ ಕಾರಣಗಳಾಗಿರಬಹುದು. ಈ ಎಲ್ಲ ಸವಾಲುಗಳನ್ನು ಎದುರಿಸಿಕೊಂಡು ಭತ್ತ ಬೆಳೆಯುತ್ತಿರುವ ನೀರ್ಚಾಲಿನ ವಿಷ್ಣುಪ್ರಕಾಶ್ ಪೇರ್ವಾ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಭತ್ತದ ಕೃಷಿ ಅನುಭವವನ್ನು ನಾವೀಗ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಮೊದಲಿಂದಲೇ ಭತ್ತದ ಕೃಷಿಯನ್ನು ನೀವು ಮಾಡ್ತಾ ಇದ್ದೀರಾ? ಹೌದು, ಬಾಲ್ಯಕಾಲದಿಂದಲೇ ನೋಡಿಕೊಂಡು ಅದರ ಜೊತೆಯಲ್ಲೇ ಬೆಳೆದುಕೊಂಡು ಬಂದದ್ದು. ಈಗ ಈ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವ ಪ್ರೇರಣೆ ಹೇಗೆ ಬಂದದ್ದು? ಅಂದರೆ ನಮ್ಮ ಹಿಂದಿನಿಂದಲೂ ಪರಂಪರಾಗತವಾಗಿ ನಡೆಸಿಕೊಂಡು ಬರುತ್ತಾ ಇದ್ದಂತಹ ಕೃಷಿ. ಮೊದಲಿಂದ ನಮ್ಮಲ್ಲಿ ಭತ್ತದ ಗದ್ದೆಗಳೇ ಜಾಸ್ತಿ ಇದ್ದದ್ದು. ಹಾಗಾಗಿ ಅದರ ಜೊತೆಗೆ ಒಡನಾಟ ಸ್ವಲ್ಪ ಹೆಚ್ಚಿದ್ದ ಕಾರಣ ಆಮೇಲೆ ನಮ್ಮದೇ ಅಕ್ಕಿಯನ್ನು ಊಟ ಮಾಡಬಹುದು ಎನ್ನುವಂತಹ ಆ ಒಂದು ಸಂತೋಷವೇ ಬೇರೆ. ಆ ಕಾರಣಕ್ಕಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ದು. ಈಗ ಸಾಮಾನ್ಯವಾಗಿ ಎಷ್ಟು ವರ್ಷ ಆಯಿತು ನಿಮ್ಮಲ್ಲಿ ಭತ್ತದ ಬೆಳೆ ಮಾಡುವಂಥದ್ದು? ನನಗೆ ಗೊತ್ತಿದ್ದಾಗೆ ಬಾಲ್ಯದಿಂದಲೇ, ಅಂದರೆ ನನ್ನ ತಂದೆಯವರ ಕಾಲದಿಂದಲೇ ಭತ್ತದ ಕೃಷಿ ಆಗ್ತಾ ಉಂಟು. ಅಂದರೆ ಈಗಿನ ಅಡಿಕೆ ತೋಟಗಳೆಲ್ಲ ಹಿಂದೆ ಭತ್ತದ ಗದ್ದೆಗಳಾಗಿದ್ದು 50 ವರ್ಷಕ್ಕಿಂತ ಮೇಲೆ ಮಾಡ್ತಾ ಇದ್ದೇವೆ. ಎಷ್ಟು ಜಾಗದಲ್ಲಿ ಬೆಳೀತಾ ಇದ್ದೀರಿ? ಈಗ ಕಡಿಮೆಯಾಗಿ ಒಂದು ಎಕರೆ ಭತ್ತದ ಗದ್ದೆ ಇರುವಂಥದ್ದು. ಅಂದರೆ ಹಳೆ ಗದ್ದೆಗಳೆಲ್ಲ ಈಗ ಅಡಿಕೆ ತೋಟಗಳಾಗಿ ಮಾರ್ಪಾಡಾಗಿರುವ ಕಾರಣ ಅಂತೂ ಅದನ್ನು ಉಳಿಸಿಕೊಳ್ಳಬೇಕು ಎನ್ನುವಂಥ ನಿಟ್ಟಿನಲ್ಲಿ 1 ಎಕರೆ ಭತ್ತದ ಗದ್ದೆ ಮಾಡ್ತಾ ಇದ್ದೇವೆ. ಈಗ ಭತ್ತದ ಬೆಳೆಯಲ್ಲಿ ಯಾವ ವಿಧಾನ, ಪಾರಂಪರಿಕ ವಿಧಾನವನ್ನು ಅನುಸರಿಸ್ತಾ ಇದ್ದೀರಾ? ಅಂದರೆ ಪಾರಂಪರಿಕ ಮತ್ತು ಯಾಂತ್ರೀಕೃತ ಎರಡನ್ನೂ ಸೇರಿಸಿಕೊಂಡು ನಾವು ಮಾಡ್ತಾ ಇದ್ದೇವೆ. ಈಗ ಮೊದಲಿನಾಗೆ ಪರಿಣಿತ ಕೆಲಸಗಾರರ ಕೊರತೆ ಬಹಳಷ್ಟು ಕಾಡ್ತಾ ಉಂಟು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಯಾಂತ್ರೀಕೃತ ವಿಧಾನವನ್ನು ಕೂಡ ಅಳವಡಿಸಿಕೊಂಡು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಈಗ ವರ್ಷಕ್ಕೆ ಎಷ್ಟು ಬಾರಿ ನೀವು ಬೆಳೆ ಬೆಳೀತಾ ಇದ್ದೀರಿ? ನಾವು ವರ್ಷಕ್ಕೊಂದು ಬಾರಿ ಮಾಡುದು, ಏಣಿಲು ಅಂತ ಹೇಳ್ತೇವೆ. ಆಮೇಲೆ ಸುಗ್ಗಿ ಮಾಡಿದ್ದುಂಟು, ಆದರೆ ಈಗ ಹವಾಮಾನ ವೈಪರೀತ್ಯ, ಆಮೇಲೆ ಕೆಲಸಗಾರರ ಕೊರತೆಯಿಂದಾಗಿ, ಆಮೇಲೆ ನೀರಿನ ತೊಂದರೆಯಿಂದಾಗಿ ಅದನ್ನು ಬಿಟ್ಟಿದ್ದೇವೆ. ಯಾವ ತಳಿಯನ್ನು ಬೆಳೆಸ್ತಾ ಇದ್ದೀರಿ? ನಾವು ಸಾಧಾರಣವಾಗಿ ಕಜಜಯ ಎನ್ನುವ ತಳಿಯನ್ನು ಮಾಡ್ತಾ ಇರುವುದು. ಆಮೇಲೆ ಈ ಸಲ ಉಮಾ ಎನ್ನುವಂತಹ ಒಂದು ಹೊಸತ್ತಲ್ಲ, ನಮಗೆ ಹೊಸತ್ತು, ಆ ತಳಿಯನ್ನು ಬೆಳೆದಿದ್ದೇವೆ. ಏನಿದರ ವಿಶೇಷತೆಗಳು? ವಿಶೇಷತೆ ಅಂದರೆ ಅದು ಕಜಜಯ ಅಂದರೆ ಸ್ವಲ್ಪ ಹುಲ್ಲು ಗಾತ್ರದಲ್ಲಿ ದೊಡ್ಡದು. ಇದು ಉಮಾ ಎನ್ನುವುದು ಸ್ವಲ್ಪ ಭತ್ತವು ಗಿಡ್ಡ. ಹಾಗಾಗಿ ನೋಡೋಣ ಅಂತ ಹೇಳಿ ವ್ಯತ್ಯಾಸಕ್ಕೆ ಬೇಕಾಗಿ ಒಮ್ಮೆ ಮಾಡುವ ಅಂತ ಪ್ರಯತ್ನ ಪಟ್ಟದ್ದು. ಈಗ ಭತ್ತದ ಬೆಳೆ ಮಾಡುವಾಗ ನೀವು ಬೀಜಗಳ ಆಯ್ಕೆ ಎಲ್ಲ ಯಾವ ರೀತಿ ಮಾಡುವಂಥದ್ದು? ಅಂದರೆ ಬೇರೆ ಕಡೆಯಿಂದ ತರ್ತೀರಾ ಅಲ್ಲ ಮನೆಯಲ್ಲೇ ಮುಂದಿನಿಂದ ಬಂದಂತಹ ಬೀಜಗಳಿಗೆ? ಬೀಜಗಳ ಆಯ್ಕೆ ಸಾಧಾರಣವಾಗಿ ನಾವು ಬೆಳೆದದ್ದಲ್ಲಿ, ಈ ವರ್ಷ ಬೆಳೆದದ್ದಲ್ಲಿ ಸ್ವಲ್ಪ ತೆಗೆದಿಟ್ಟು ಮುಂದಿನ ವರ್ಷಕ್ಕೆ ಎಷ್ಟು ಬೇಕೋ ಅದನ್ನು ಒಳ್ಳೆ ಬಿಸಿಲಿಗೆ ಹಾಕಿ ಒಣಗಿಸಿ ಎಲ್ಲ ಕಸ ಎಲ್ಲ ತೆಗೆದು ಕ್ಲೀನ್ ಮಾಡಿ ತೆಗೆದಿಡ್ತೇವೆ. ಇಲ್ಲಾಂದರೆ ತೋಟಗಾರಿಕಾ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ ಸಿಗುವುದು, ಅದನ್ನು ತಂದು ಮಾಡುವುದು ಉಂಟು. ಹೇಗೆ ಬೇಕೋ ಅದು ಆ ಸಮಯಕ್ಕೆ ಹೊಂದಿಕೊಂಡು ಮಾಡ್ತಾ ಇದ್ದೇವೆ. ಪ್ರಸ್ತುತ ನೀವು 1 ಎಕರೆಯಲ್ಲಿ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಎಷ್ಟು ಬೀಜಗಳ
ಪ್ರಮಾಣ ಬೇಕಾಗ್ತದೆ ನಿಮಗೆ? ಸಾಧಾರಣವಾಗಿ ಒಂದು ಎಕರೆಗೆ ನಾವೀಗ 20 ಕಿಲೋ ಅಂದಾಜು, ಅಂದರೆ 20 ಸೇರು ಅಂತ ಹೇಳ್ಬೋದು, ಅಷ್ಟು ಬೀಜಗಳನ್ನು ಬಳಕೆ ಮಾಡ್ತೇವೆ. ಅಂದರೆ ನಾವು ನಮ್ಮ ಇದಕ್ಕೆ ಹೊಂದಿಕೊಂಡು, ಅಂದರೆ ನೇಜಿ ಹಾಕುವುದಾದ್ರೆ ಬೇರೆ ಬೇಕು, ಇದು ಬಿತ್ತುವ ಕಾರಣ ಅಷ್ಟು ನಾವು ಉಪಯೋಗಿಸ್ತೇವೆ. ನೀವು ಗದ್ದೆ ಉಳ್ಳಿಕ್ಕೆ ಟ್ರ್ಯಾಕ್ಟರ್ ಬಳಕೆ ಮಾಡ್ತೀರಾ? ಹೌದು, ಟ್ರ್ಯಾಕ್ಟರಿಂದ ಮಾಡುದು. ಅಂದರೆ ಹಳೆಯ ಕಾಲದ ಎತ್ತುಗಳ ಪದ್ಧತಿ ಒಂದು ಕಾಲದಲ್ಲಿತ್ತು, ನಾನು ಚಿಕ್ಕದಿರುವಾಗ ಅದೆಲ್ಲ ಆಗ್ತಾ ಇತ್ತು. ಆದರೆ ಈಗ ಅದರ ಲಭ್ಯತೆಯೂ ಹೌದು, ಮತ್ತೊಂದು ನುರಿತ ಕೆಲಸಗಾರರ ಕೊರತೆಯೂ ಹೌದು. ಆ ಕಾರಣದಿಂದ ಟ್ರ್ಯಾಕ್ಟರನ್ನು ಉಪಯೋಗಿಸಿ ಅದರಲ್ಲಿ ಉಳುಮೆ ಮಾಡುವಂಥದ್ದು. ಅಂದರೆ ನೀವೇ ಮಾಡ್ತೀರಾ ಅಲ್ಲ ಕೆಲಸಗಾರರನ್ನು? ಇಲ್ಲ, ಅದಕ್ಕೆ ನಮ್ಮಲ್ಲಿಲ್ಲ ಅದು. ಅಂದರೆ ನಮ್ಮ ಚಿಕ್ಕ ಗದ್ದೆ ಆಗಿರುವ ಕಾರಣ ನಮಗೆ ಅದರ ಸ್ವಂತವಾಗಿ ನಾವು ಇಟ್ಟುಕೊಂಡು ಅದನ್ನು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಇರೋದರಿಂದ ಅದನ್ನು ಇರುವಂಥವರಿಂದ ಬಾಡಿಗೆಗೆ ಪಡೆದು ಆ ರೀತಿಯಾಗಿ ಮಾಡ್ತೇವೆ. ಈಗ ನೀವು ನಾಟಿ ಮಾಡುವ ವಿಧಾನ ಎಲ್ಲ ಹೇಗೆ? ಅಂದರೆ ನೇರ ಬಿತ್ತನೆ ಮಾಡುವಂಥದ್ದು ಅಥವಾ ಸಸಿ ಮಡಿಗಳನ್ನು ಮಾಡಿ ಮಾಡುವಂಥದ್ದು? ನಾವು ಜಾಸ್ತಿ ನೇರ ಬಿತ್ತನೆ ಮಾಡುವಂಥದ್ದು. ಆಮೇಲೆ ಈಗ ಮಿಷನರಿಗಳು ಬಂದಂತಹ ಕಾರಣದಿಂದ 1-2 ವರ್ಷ ಮಿಷನ್ ಸಹಾಯದಿಂದ ನೇಜಿ ನಡುವ ಮಿಷನ್ ಇದೆ, ಅದರ ಸಹಾಯದಿಂದ ಮಾಡಿದ್ದು ಉಂಟು. ಅದಾದರೆ ಮೊದಲೇ ನಮಗೆ ಅದು ಟ್ರೇಯಲ್ಲಿ ಬೀಜವನ್ನು ಬಿತ್ತಿ ಅದಕ್ಕೆ ಯಂತ್ರಕ್ಕೆ ಕೊಡುವಂತಹ ರೀತಿಯಲ್ಲಿ ಮಾಡಬೇಕಾಗ್ತದೆ. ಅದು ನಾವು ಬೀಜ ಕೊಟ್ಟರೆ ಅವರೇ ಮಾಡಿ ಯಂತ್ರದ ಸಹಾಯದಿಂದ ನಾವು ಬಿತ್ತನೆ ಮಾಡಿದ್ದು ಉಂಟು. ಯಂತ್ರದ ಮೂಲಕ ಗಿಡಗಳನ್ನು ನೆಡುವಂತಹ ನುರಿತ ಕೆಲಸಗಾರರು ಸಿಗ್ತಾರಾ? ಹೌದು, ಅದಕ್ಕಂತ ಕೆಲಸದವರಿದ್ದಾರೆ, ಅಂದರೆ ಯಂತ್ರ ಇರುವವರಿದ್ದಾರೆ. ನಾವು ಬೀಜವನ್ನು ಕೊಟ್ಟರೆ, ಇಲ್ಲ ಇದ್ರೆ ಅವರದ್ದೇ ಬೀಜದಿಂದ ಸಸಿ ಮಾಡಿ ತಂದು ನಟ್ಟು ಕೊಡ್ತಾರೆ. ಅದು ಸ್ವಲ್ಪ ಮಟ್ಟಿಗೆ ಒಳ್ಳೇದಾಗ್ತದೆ. ಆದರೆ ನಾವು ಬೇಸಾಯ ಮಾಡುವಂತಹ ಸಂದರ್ಭದಲ್ಲಿ ಅವರ ಅಲಭ್ಯತೆಯಿಂದ ಕೆಲವು ಸಲ ನಾವು ಬಿತ್ತನೆಯನ್ನು ನಾವೇ ಮಾಡುವುದುಂಟು. ಈ ವರ್ಷ ನಾವು ನಮ್ಮಷ್ಟಕ್ಕೆ ನಾವೇ ಮಾಡಿದ್ದು ಬಿತ್ತನೆ. ನೀವು ಬಿತ್ತನೆ ಮಾಡುವ ಮೊದಲು ಬೀಜಗಳನ್ನು ಮೊಳಕೆ ಬರಿಸಲಿಕ್ಕೆ ಯಾವ ರೀತಿ ತಯಾರಿ ಮಾಡುವಂಥದ್ದು? ಅಂದರೆ ಈಗ ನಾಳೆ ಬಿತ್ತನೆ ಮಾಡ್ತೇವೆ ಅಂತಾದರೆ 1-2 ದಿವಸ ಮೊದಲೇ ಅದನ್ನು ನೆನೆ ಹಾಕಿ ಅದರಲ್ಲಿರುವಂತಹ ವೇಸ್ಟ್, ದಡ್ಡು ಅಂತ ಹೇಳ್ತೇವೆ, ಅದನ್ನೆಲ್ಲ ತೆಗೆದು ಸ್ವಲ್ಪ ಸಗಣಿ ನೀರನ್ನು ಅಂದರೆ ಮಿಕ್ಸ್ ಮಾಡಿ ಒಂದು ಗೋಣಿಯಲ್ಲಿ ಕಟ್ಟಿಟ್ಟು 1 ದಿವಸ ಇಟ್ಟು ಆಮೇಲೆ ಅದು ಸಣ್ಣ ಮೊಳಕೆ ಬಂದಾಗ ಅದನ್ನು ಬಿತ್ತನೆ ಮಾಡ್ತೇವೆ. ಅದು ಬಹಳ ಉಪಯೋಗ ಆಗ್ತದೆ. ಹಾಗೆ ಮಾಡಿದ್ದರಿಂದ ಬೇಗ ಮೊಳಕೆ ಬರುವುದಕ್ಕೂ ಕೂಡ ಅನುಕೂಲ ಆಗ್ತದೆ. ಮಾತ್ರವಲ್ಲ, ಅದು ಗದ್ದೆಗೆ ಕಚ್ಚಿ ಕೂತು ನಮಗದು ಗಿಡ ಒಳ್ಳೆಯದಾಗುವುದಕ್ಕೂ ಸಹಾಯ ಆಗ್ತದೆ. ಒಮ್ಮೆ ನಾಟಿ ಮಾಡಿ ಆದಮೇಲೆ ಗೊಬ್ಬರ ಎಲ್ಲ ಯಾವ ರೀತಿ ಕೊಡುವಂಥದ್ದು? ಗೊಬ್ಬರ ನಾವು ಸಾಧಾರಣವಾಗಿ ಗದ್ದೆಯಲ್ಲಿ ಮೊದಲೇ ಕೊಡ್ತೇವೆ. ಅಂದರೆ ಗದ್ದೆ ಹೂಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ಹಟ್ಟಿ ಗೊಬ್ಬರ ಇರ್ಬೋದು, ಇತರ ಗೊಬ್ಬರಗಳನ್ನು ಮೊದಲೇ ಹಾಕಿಟ್ರೆ ಆಮೇಲೆ ಹೆಚ್ಚು ವಿಶೇಷ ಕೊಡಬೇಕಾಗಿ ಬರುವುದಿಲ್ಲ. ಒಂದು ವೇಳೆ ಕೊಡಬೇಕು ಅಂತಾದರೂ ಕೂಡ ಅದು ಸ್ವಲ್ಪ ಗಿಡ ದೊಡ್ಡಾದ ಮೇಲೆ ಅದಕ್ಕೆ ಸ್ಪ್ರೇ ಏನಾದರೂ ತೋಟಗಾರಿಕೆ ಇಲಾಖೆಯಿಂದ ಅವರು ಸೂಚಿಸಿದಂಥ ಯಾವುದಾದ್ರೂ ಇದ್ದರೆ ಹಾಗೆ ಕೊಡ್ತೇವೆ. ಈಗ ನೀವು ಸಾವಯವ ಗೊಬ್ಬರವನ್ನು ಬಳಸ್ತೀರಾ ಇದಕ್ಕೋಸ್ಕರ? ಹೌದು, ನಾವು ಮನೆಯಲ್ಲೇ ದನ ಇದ್ದ ಕಾರಣ ಹಟ್ಟಿ ಗೊಬ್ಬರ, ಆಮೇಲೆ ಕೋಳಿ ಗೊಬ್ಬರ, ಆಮೇಲೆ ಗದ್ದೆಯಲ್ಲಿ ಸುಡು ಮಣ್ಣೆಲ್ಲ ಮಾಡಿದರೆ ಅದರದ್ದೇ ಗದ್ದೆಯಲ್ಲೇ ಇರ್ತದೆ. ಅದರ ಜೊತೆಯಲ್ಲಿ ತರಕಾರಿಯನ್ನು ಬೆಳೆಯುವಂತಹ ಕಾರಣಕ್ಕೆ ಆ ತರಕಾರಿಗೆ ಹಾಕಿದಂತಹ ಯಾವ ಗೊಬ್ಬರ ಇದೆ ಅದೆಲ್ಲವೂ ಕೂಡ ಭತ್ತಕ್ಕೆ ಪೂರಕವಾಗಿ ನಮಗದೊಂದು ಅನುಕೂಲ ಆಗುತ್ತೆ. ನೀವು ಭತ್ತದ ಬೆಳೆ ಆದ ನಂತರ ಆ ಜಾಗದಲ್ಲಿ ತರಕಾರಿ ಬೆಳೆಯನ್ನು ಬೆಳಿತೀರಲ್ಲ? ಹೌದು. ಆ ಕಾರಣದಿಂದಾಗಿ ಅಲ್ಲಿ ತರಕಾರಿಗೆ ಕೊಟ್ಟಂತಹ ಗೊಬ್ಬರಗಳು ಭತ್ತದ ಬೆಳೆಗೆ ಲಭ್ಯವಾಗಿರ್ತದೆ. ಹೌದು, ತರಕಾರಿಗೆ ನಾವು ಹೇಗಾದರೂ ಗೊಬ್ಬರವನ್ನು ಹಾಕಿ ಮಾಡುವಂಥದ್ದು. ಅದಕ್ಕೆ ಹಾಕಿದಂತಹ ತರಕಾರಿ ತೆಗೆದ ಕೂಡಲೇ ನಾವು ಉಳುಮೆ ಮಾಡ್ತೇವೆ. ಆಗಲೂ ಕೂಡ ಸ್ವಲ್ಪ ಹಟ್ಟಿ ಗೊಬ್ಬರ ಇಂಥದ್ದೆಲ್ಲ ಹಾಕುವ ಕಾರಣ ಗೆದ್ದೆ ಅದು ಬಹಳ ಒಳ್ಳೆಯದಾಗ್ತದೆ. ಆಮೇಲೆ ಹುಲುಸಾಗಿ ಬೆಳೆಯುವುದಕ್ಕೂ ಕೂಡ ಅನುಕೂಲ ಆಗ್ತದೆ. ಪರ್ಯಾಯ ಬೆಳೆಗಳನ್ನು ಒಂದೇ ಜಾಗದಲ್ಲಿ ಅಂದರೆ ಕ್ರಾಪ್ ರೊಟೇಷನ್ ಅಂತ ಹೇಳ್ತಾರಲ್ಲ, ಇದರಿಂದಾಗಿ ಬೆಳೆಗಳಿಗೆ ತುಂಬ ಲಾಭದಾಯಕ ಅಂತ ಹೇಳ್ಬೋದಲ್ಲ? ಖಂಡಿತ. ಅಂದರೆ ನಾವು ಗದ್ದೆ ಇರುವಾಗ ಅದರಲ್ಲಿ ಬೇಸಾಯ ಭತ್ತದ ಬೆಳೆ ಮಾಡ್ತೇವೆ, ಆಮೇಲೆ ಅದರಲ್ಲಿ ಅದನ್ನು ಕೊಯ್ದಾದ ಮೇಲೆ ತರಕಾರಿ ಬೆಳೆ ಮಾಡ್ತೇವೆ. ಹಾಗೆ ರೊಟೇಷನ್ ಮಾಡುವುದರಿಂದ ಗದ್ದೆಗೂ ಒಳ್ಳೆಯದು, ನಮಗೂ ಕೂಡ ಒಂದು ಇನ್ಕಮಿಗೂ ಅಥವಾ ನಮ್ಮ ಮನೆಯ ಖರ್ಚಿಗೂ ಬಹಳ ಅನುಕೂಲ ಆಗುತ್ತೆ. ನಮಗೂ ಆ ಗದ್ದೆಯನ್ನು ಹಾಗೆ ಬಿಟ್ಟು ಬಿಡುವುದಕ್ಕಿಂತ ಹೀಗೆ ಮಾಡಿಕೊಂಡಿದ್ರೆ ಒಳ್ಳೆಯದು ಅಂತ ಆಗಬೇಕು. ಈಗ ಭತ್ತದ ಬೆಳೆಗೆ ಬರುವುದಾದ್ರೆ ನೀರಾವರಿ ನಿರ್ವಹಣೆ ಎಲ್ಲ ಹೇಗೆ ಮಾಡುವಂಥದ್ದು? ನೀರಾವರಿ ಸಾಧಾರಣ ಒಳ್ಳೆ ಮಳೆ ಬರುವಂತಹ ಕಾಲಕ್ಕೆ ನಾವು ಆರಂಭ ಮಾಡುವಂಥದ್ದು, ಜೂನು ಎಂಡ್ ಆಗುವಾಗ.
ಆಮೇಲೆ ಕೆರೆಯ ನೀರು ಇರ್ತದೆ. ಕೆರೆಯ ನೀರು ನೇರವಾಗಿ ಗದ್ದೆಗೆ ಹಾಯಿಸುವಂಥ ವ್ಯವಸ್ಥೆ ಇದೆ. ಜೊತೆಗೆ ಅನಿವಾರ್ಯ ಆದರೆ ಮಳೆ ಇಲ್ಲದೇ ಇದ್ದರೆ ಬೋರ್ನ ನೀರು ಅಥವಾ ಕೆರೆ ಬಾವಿ ನೀರನ್ನು ಉಪಯೋಗಿಸ್ತೇವೆ. ಈಗ ಹವಾಮಾನ ವೈಪರೀತ್ಯಗಳೆಲ್ಲ ಆಗುವಾಗ ಯಾವ ರೀತಿ ತೊಂದರೆಗಳನ್ನು ಅನುಭವಿಸ್ತೀರಿ ನೀವು, ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡುವಂಥದ್ದು? ಹವಾಮಾನ ಅಂದರೆ ನಾವು ಬಿತ್ತುವಂತಹ ಸಮಯದಲ್ಲಿ ಸಾಧಾರಣ ಜೋರು ಮಳೆ ಇದ್ದರೆ ಅದು ಬಹಳ ಕಷ್ಟ ಆಗ್ತದೆ. ಅಂದರೆ ನಾವು ಟ್ರ್ಯಾಕ್ಟರ್ನಲ್ಲಿ ಹೂಳಿ ಮರುದಿವಸಕ್ಕೆ ನಾವು ಅದನ್ನು ಗದ್ದೆ ಬಿತ್ತುವಂಥದ್ದು. ಆ ಬಿತ್ತುವಂತಹ ಸಂದರ್ಭದಲ್ಲಿ ಬಿತ್ತಿದ ಮೇಲೆ ಸ್ವಲ್ಪ ಸಮಯ ಮಳೆ ಇರಬಾರದು, ಅಥವಾ ಜೋರಾಗಿ ಮಳೆ ಬಂದು ಗದ್ದೆಯಲ್ಲಿ ನೀರು ತುಂಬಿಕೊಂಡಿದ್ದರೆ ಅದು ಮೊಳಕೆ ಬರುವುದಕ್ಕೆ ಬಹಳ ಕಷ್ಟ. ಅಂದರೆ ಈ ಸಲ ಕೆಲವು ಕಡೆ ಎಲ್ಲ ಅಂಥ ಸಮಸ್ಯೆಗಳಾದದ್ದುಂಟು. ಅದು ನಾವು ಬಿತ್ತಿದಂತಹ ಬೀಜಗಳು ನೀರಿನಲ್ಲಿ ತೇಲಿ ಹೋಗುವಂತಹ ಪರಿಸ್ಥಿತಿ ಬರ್ತದೆ. ಆಮೇಲೆ ನಾವು ಬಿತ್ತಿದಂತಹ ಬಿತ್ತುಗಳು ಕೂಡ ಹಾಗೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಿ ಕೆಲವು ಕಡೆ ಖಾಲಿಯಾಗಿರುವಂತಹ ಆ ಸಂದರ್ಭಗಳು ಬರ್ತದೆ. ಜೊತೆಯಲ್ಲಿ ಮಳೆಯೂ ಸರಿಯಾಗಿ ನಮಗೆ ಇರಬೇಕು. ಆಮೇಲೆ ಗದ್ದೆಯಲ್ಲಿ ಪೈರು ಬಂದ ನಂತರ ಹೆಚ್ಚು ಮಳೆ ಇರಬಾರದು. ಕೊಯ್ಯುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ, ಮಳೆ ಜಾಸ್ತಿ ಆದರೆ ಅಥವಾ ಗಾಳಿಗಳಿದ್ದರೆ ಪೈರುಗಳೆಲ್ಲ ಕೆಳಕ್ಕೆ ಬೀಳುವಂಥದ್ದು, ಅದು ಗದ್ದೆಯಲ್ಲಿ ಆಮೇಲೆ ಅಲ್ಲಿಯೇ ಹುಟ್ಟಿ ಬರುವಂಥದ್ದು, ಇಂತಹ ಸಮಸ್ಯೆಗಳೆಲ್ಲ ಉಂಟು. ಆದರೆ ಅದಕ್ಕೆ ಏನು ಮಾಡುವ ಹಾಗಿಲ್ಲ. ಮಳೆ ಕಡಿಮೆ ಆಗುವಲ್ಲಿವರೆಗೆ ನಾವು, ಅಥವಾ ಮಳೆ ಕಡಿಮೆ ಆಗಲಿ ಅಂತ ಪ್ರಾರ್ಥನೆ ಮಾಡಬೇಕಷ್ಟೇ, ಬಿಟ್ಟರೆ ಬೇರೆ ಹವಾಮಾನ ವೈಪರೀತ್ಯದಿಂದ ನಮಗೇನು ಮಾಡುವುದಕ್ಕಾಗುವುದಿಲ್ಲ. ಈಗ ಭತ್ತದ ಬೆಳೆಯಲ್ಲಿ ಕಳೆಗಳು ತುಂಬುವಂಥದ್ದು ಜಾಸ್ತಿ ಇರ್ತದಲ್ಲ, ಈಗ ಅದರ ನಿರ್ವಹಣೆ ಎಲ್ಲ ಹೇಗೆ ಮಾಡುವುದು? ಅದು ಗದ್ದೆ ನಾವು ಉಳುವಾಗಲೇ ಅದಕ್ಕೆ ಇರುವಂತಹ ಉಪಾಯವನ್ನು ಕಂಡುಕೊಳ್ತೇವೆ. ಅಂದರೆ ನೀರಿರುವಾಗಲೇ ಅದನ್ನು ಉಳುವುದು. ಅದು ಸರಿಯಾಗಿ ಹುಡಿ ಮಾಡಿದರೆ ಆ ಕಳೆಗಳೆಲ್ಲ ಒಮ್ಮೆ ಕೊಚ್ಚಿ ಹೋಗ್ತದೆ. ಅಂದರೆ ಈಗ ನಾವು ತರಕಾರಿ ಎಲ್ಲ ಮಾಡಿರುವಾಗ ಕಳೆಗಳು ಜಾಸ್ತಿ ಇರ್ತದೆ. ಅದು ಸರಿಯಾಗಿ ಕೊಚ್ಚಿಕೊಂಡಿದ್ರೆ ಅದಲ್ಲಿ ಕೊಳೆತು ಹೋಗುವಲ್ಲಿವರೆಗೆ ನಾವು ಅದನ್ನು ಬಿಡ್ತೇವೆ. ಬಿಟ್ಟ ಒಂದು ವಾರ 10 ದಿವಸ 15 ದಿವಸ ಬಿಟ್ಟ ಮೇಲೆ ಮತ್ತೆ ಪುನಃ ಉಳುಮೆ ಮಾಡಿ ಬಿತ್ತನೆ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ನಮಗೆ ಕಳೆ ಹೆಚ್ಚು ಬರುವುದಿಲ್ಲ. ಒಂದು ವೇಳೆ ಕೆಲವು ಕಳೆಗಳು ಬಂದರೂ ಕೂಡ ಅದನ್ನು ಆಮೇಲೆ ಸ್ವಲ್ಪ ಗಿಡ ದೊಡ್ಡದಾದ ಮೇಲೆ ಅದನ್ನು ಕಿತ್ತು ತೆಗೆಯುವಂಥ ವ್ಯವಸ್ಥೆ ಇದೆ. ಕೀಟ ರೋಗಗಳು ಭತ್ತದ ಬೆಳೆಗೆ ಬರುವಂಥದ್ದು ಸಾಮಾನ್ಯ. ಯಾವೆಲ್ಲ ಕೀಟ ರೋಗಗಳು ಬೆಳೆಯನ್ನು ಬಾಧಿಸ್ತದೆ ಮತ್ತು ಅದನ್ನು ಹೇಗೆ ನಿಭಾಯಿಸ್ತೀರಿ ನೀವು? ಕೀಟ ರೋಗಗಳು ಸಾಧಾರಣವಾಗಿ ಎಲ್ಲ ಕೃಷಿಯಲ್ಲಿ ಇರುವಂಥದ್ದು. ಅದು ಭತ್ತಕ್ಕೂ ಕೂಡ ಬಾಧಕ ಆಗಿಯೇ ಇರ್ತದೆ. ಸಾಧಾರಣವಾಗಿ ಗಿಡ ಚಿಕ್ಕದಿರುವಂತಹ ಸಂದರ್ಭದಲ್ಲಿ ಹುಳು ಹಿಡಿಯುವುದು ಮಾಮೂಲು, ಅದಂದರೆ ಸಾಮಾನ್ಯವೇ ಇರುವಂಥದ್ದು. ಆಮೇಲೆ ಸ್ವಲ್ಪ ಕೆಂಪಾಗುವಂತಹ ರೋಗವು ಕೂಡ ಕೆಲವು ಸಲ ಆಗುವುದುಂಟು. ಅದಕ್ಕೆ ನಾವು ಕೃಷಿ ಇಲಾಖೆ ಅವರು ಯಾವುದನ್ನು ಸೂಚಿಸ್ತಾರೋ ಅದನ್ನು ಆ ಔಷಧವನ್ನು ಒಮ್ಮೆ ಸಿಂಪಡಿಸಿದರೆ ಅದಲ್ಲಿಗೆ ಬಿಟ್ಟು ಹೋಗ್ತದೆ. ಸಾಧಾರಣ ಜಾಸ್ತಿ ಬರುವಂಥದ್ದು ಹುಳು ತಿನ್ನುವಂಥದ್ದು. ಅದು ಗಿಡ ಚಿಕ್ಕದಿರುವಂತಹ ಆ ಸಂದರ್ಭದಲ್ಲಿ ಅದಕ್ಕೆ ತೋಟಗಾರಿಕೆ ಇಲಾಖೆಯವರಲ್ಲಿ ನಾವು ಸಂಪರ್ಕ ಮಾಡಿ ಅವರು ಸೂಚಿಸಿದಂಥ ಔಷಧಿಯಿಂದ ಅದನ್ನು ನಿವಾರಿಸ್ತೇವೆ. ಪ್ರಾಣಿಗಳ ಹಾವಳಿ ಎಲ್ಲ ಇರ್ತದ? ಹೌದು, ಬಹಳಷ್ಟಿದೆ. ಇದರ ಹತೋಟಿ ಕ್ರಮ ಎಲ್ಲ ಯಾವ ರೀತಿ? ಅಂದರೆ ನಮಗೆ ಈಗ ಕಾಡು ಹಂದಿಗಳ ಉಪಟಳ, ಆಮೇಲೆ ನವಿಲು, ಎಲ್ಲಕ್ಕಿಂತ ಹೆಚ್ಚಾಗಿ ಕಾಡು ಹಂದಿ. ಅಂದರೆ ಕೆಸರಿನಲ್ಲಿ ಇರುವಂತಹ ಅವುಗಳು ಆದಷ್ಟು ಬೇಗ ನಮ್ಮ ಭತ್ತದ ಗದ್ದೆಗೆ ಬರುವಂಥದ್ದು. ನಾವು ಸಾಧಾರಣವಾಗಿ ಅದಕ್ಕೆ ಬೇಕಾದಷ್ಟು ಬೇಲಿ, ಅಂದರೆ ಸರಿಗೆಯಿಂದ ಬೇಲಿಗಳನ್ನೆಲ್ಲ ನಿರ್ಮಿಸ್ತೇವೆ. ಎಷ್ಟು ಮಾಡಿದರೂ ಕೂಡ ಅದು ಆ ಸಂದರ್ಭದಲ್ಲಿ ಬಂದರೆ ನಮಗೆ ಬಹಳಷ್ಟು ಕಷ್ಟ. ಯಾಕಂದರೆ ಭತ್ತದ ಪೈರು ದೊಡ್ಡಾಗಿ, ಅಂದರೆ ಕೊಯ್ಯುವಂತಹ ಸಂದರ್ಭದಲ್ಲಿ ಹಂದಿಗಳು ಭತ್ತದ ಗದ್ದೆಗೆ ನುಗ್ಗಿದ್ರೆ ಆಮೇಲೆ ಅದನ್ನು ಕಟಾವು ಮಾಡುವುದಕ್ಕೂ ಕೂಡ ಬಹಳ ಕಷ್ಟ ಆಗ್ತದೆ. ಅಂದರೆ ಅದು ಹಂದಿಗಳು ಬಂದು ಅಡ್ಡ ದುಡ್ಡಿ ಓಡುವುದರಿಂದ ಇಡೀ ಪೈರುಗಳು ಕೆಳಕ್ಕೆ ಬೀಳುವಂಥದ್ದು. ಆಮೇಲೆ ಆ ಭತ್ತಗಳು ನಮಗೆ ಉಪಯೋಗಿಸುವುದಕ್ಕೂ ಕಷ್ಟ ಆಗ್ತದೆ, ಅಂತೂ ಕೊಯ್ಯುವುದಕ್ಕೂ ಕೂಡ ಬಹಳ ಕಷ್ಟ. ಅದನ್ನು ತಡೆಗಟ್ಟುವುದಕ್ಕೆ ಸಾಧ್ಯ ಆದ ಮಟ್ಟಿಗೆ ನಾವು ಪ್ರಯತ್ನ ಪಡ್ತೇವೆ, ಆದರೂ ಕೂಡ ಕೆಲವೊಮ್ಮೆ ಆಗುವುದಿಲ್ಲ. ಅದು ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳಿರ್ತವೆ, ತುಂಬ ಇದೆ. ಅದು ಬಹಳಷ್ಟಿದೆ. ಕಾಡು ಹಂದಿಗಳ ಉಪಟಳ ಸಾಧಾರಣ ಎಲ್ಲ ಭತ್ತದ ಕೃಷಿಕರಿಗೆ ಇರುವಂಥದ್ದೇ. ಅದನ್ನು ತಡೆಗಟ್ಟುವುದಕ್ಕೆ ಬೇರೆ ಯಾವ ದಾರಿಯೂ ಕಾಣಿಸ್ತಾ ಇಲ್ಲ. ಈಗ ನಾಟಿ ಮಾಡಿ ಎಷ್ಟು ದಿನ ತಗೊಳ್ತದೆ ಈಗ ನಿಮ್ಮ ಭತ್ತದ ಕಟಾವಿಗೆ? ಸಾಧಾರಣ ನಾಟಿ ಮಾಡಿ ಒಂದು 3.5 ತಿಂಗಳಿಂದ 4 ತಿಂಗಳಿನ ಮಧ್ಯೆಯಲ್ಲಿ ನಾವು ಕಟಾವು ಮಾಡ್ತೇವೆ. ಭತ್ತವನ್ನು ಬಿತ್ತಿದ್ರೆ ಒಂದು ಸ್ವಲ್ಪ ಜಾಸ್ತಿ ಸಮಯ ಬೇಕು, ಅಥವಾ ನೇಜಿ ಮಾಡಿ ನಡುವುದಿದ್ರೆ ಸ್ವಲ್ಪ ಬೇಗ ನಮಗೆ ಅದನ್ನು ಕಟಾವು ಮಾಡಲಿಕ್ಕೆ ಆಗ್ತದೆ. ಈಗ ನೀವು ಕಟಾವು ಮಾಡುವ ಕ್ರಮಗಳು ಯಾವುವು? ಜನರನ್ನು ಇಟ್ಕೊಂಡು ಮಾಡ್ತೀರಾ ಅಲ್ಲ ಯಂತ್ರಗಳ ಬಳಕೆ ಮಾಡ್ತೀರಾ? ನಾವು ಮೊದಲೆಲ್ಲ ಜನರನ್ನು ಇಟ್ಟುಕೊಂಡು ಗದ್ದೆ ಕೊಯ್ದು ಅದನ್ನು ಸೂಡಿ ಕಟ್ಟಿ ಆಮೇಲೆ ನಾವೇ ಅದನ್ನು
ಪೈರನ್ನು ಬೇರ್ಪಡಿಸುವಂತಹ ವ್ಯವಸ್ಥೆ ಇತ್ತು. ಆದರೆ ಈಗ ಅದಕ್ಕೆ ಪರಿಣಿತಿ ಕೆಲಸಗಾರರು ಬಹಳಷ್ಟು ಕಡಿಮೆ ಆಗಿದ್ದಾರೆ. ಅಂದರೆ ನಮಗೆ ಈಚೆ ಕೆಲಸ ಮಾಡಿದಷ್ಟು ಸುಲಭ ಅಲ್ಲ ಅದು, ಅದಕ್ಕೊಂದು ಪರಿಣಿತಿ ಪ್ರತ್ಯೇಕವಾಗಿ ಇರ್ತದೆ. ಹಾಗಿರುವಾಗ ಪರಿಣಿತ ಕೆಲಸಗಾರರ ಅಲಭ್ಯತೆಯಿಂದಾಗಿ ಯಂತ್ರಗಳ ಸಹಾಯವನ್ನು ನಾವು ಪಡ್ಕೊಳ್ತೇವೆ. ಅಂದರೆ ಈಗಿನ ದೊಡ್ಡ ದೊಡ್ಡ ಯಂತ್ರಗಳಿಂದ ನಮಗೆ ಅದು ಪೈರುಗಳು ಕೆಳಕ್ಕೆ ಬಿದ್ದರೂ ಕೂಡ ಅದನ್ನು ಎತ್ತಿ ಕೊಯ್ಯುವಂತಹ ವ್ಯವಸ್ಥೆ ಇದೆ. ಮಾತ್ರವಲ್ಲ, ಅದು ನಮಗೆ ಸಾಂಪತ್ತಿಕವಾಗಿಯೂ ಬಹಳ ಅನುಕೂಲಕರ. ಯಾಕೆಂದರೆ ಆ ದೊಡ್ಡ ಮಿಷನರಿಗಳಿಂದ ಭತ್ತವನ್ನು ಗದ್ದೆಯನ್ನು ಕೊಯ್ದು ಭತ್ತವನ್ನು ಕೂಡ ಹುಲ್ಲಿನಿಂದ ಬೇರ್ಪಡಿಸುವಂತಹ ಒಂದು ವ್ಯವಸ್ಥೆ ಇದೆ. ಹಾಗಿರುವಾಗ ಅದು ನಮಗೆ ಒಟ್ಟಿನಲ್ಲಿ ತುಂಬ ಅನುಕೂಲ ಆಗ್ತದೆ. 1 ಎಕರೆ ಜಾಗದಲ್ಲಿ ನೀವು ಭತ್ತದ ಕೃಷಿ ಮಾಡ್ತೀರಿ ಅಂತ ಹೇಳಿದ್ರಿ, ಅದು ಎಷ್ಟು ಸಮಯ ತಗೊಳ್ತದೆ ಅಂದರೆ ಕಟಾವು ಮಾಡಲಿಕ್ಕೆ? ಅಂದರೆ ಕಾರ್ಮಿಕರಿಂದ ಮಾಡಿಸುವ ಆ ಕೆಲಸಕ್ಕೂ ಈ ಯಂತ್ರಗಳು ಮಾಡುವ ಕೆಲಸಕ್ಕೂ ಸಮಯದಲ್ಲಿ ವ್ಯತ್ಯಾಸಗಳು ಯಾವ ರೀತಿ? ಅದು ಸಮಯದಲ್ಲಿ ಬಹಳ ವ್ಯತ್ಯಾಸ ಇದೆ. ಅಂದರೆ ನಮಗೆ ಕಟಾವು ಮಾಡುವುದಕ್ಕೆ ಕೆಲಸಗಾರರಾದರೆ 1 ವಾರ ಬೇಕಿದ್ರೆ, ಅಂದರೆ ಈಗಿನ ಸಮಯದಕ್ಕೆ ಹೊಂದಿಕೊಂಡು ಕೆಲಸ ಮಾಡುವಂಥದ್ದು. ಯಂತ್ರ ಆದರೆ ಬಹಳ ಸುಲಭ ಆಗ್ತದೆ. ಅದರಲ್ಲೂ ಗದ್ದೆ ಕೊಯ್ಯುವಂಥ ಮಿಷನರೀಸ್ ಮಾತ್ರ ಇದೆ, ಅದಿದ್ದರೆ ಮತ್ತೆ ಪುನಃ ಕೆಲಸಗಾರರ ಅಗತ್ಯ ಇದೆ. ಆದರೆ ಈ ದೊಡ್ಡದಂತಹ ಮಿಷನರಿಗಳಿಂದ ನಮಗೆ ಬಹಳ ಬೇಗ, ಅಂದರೆ ನಮಗೆ 1 ಎಕರೆಗೆ ಹೆಚ್ಚು ಕಡಿಮೆ ಒಳ್ಳೆ ಬೆಳೆ ಇದ್ದರೆ 1-1.5-2 ಗಂಟೆಯಲ್ಲಿ ಕೊಯ್ಲಾಗ್ತದೆ. ಅದು ಕೊಯ್ದದ್ದು ಮಾತ್ರ ಅಲ್ಲ, ಅದು ಭತ್ತವನ್ನು ಬೇರ್ಪಡಿಸಿ ಕೊಡುವ ಕಾರಣ ನಮಗೆ ಅದು ಬಹಳ ಅನುಕೂಲ. ಕಾರ್ಮಿಕರಿಂದ ಮಾಡಿಸುವುದಿದ್ರೆ ಕೊಯ್ಯಬೇಕು, ಅದನ್ನು ಸೂಡಿ ಕಟ್ಟಬೇಕು, ಆಮೇಲೆ ಭತ್ತವನ್ನು ಬೇರ್ಪಡಿಸಬೇಕು. ಹಾಗೆ 3 ಹಂತದಲ್ಲಿ ಕೆಲಸಗಳಿರ್ತದೆ. ಅದು ಬಹಳ ನಮಗೆ ಆರ್ಥಿಕವಾಗಿಯೂ ದಿನ ಲೆಕ್ಕದಲ್ಲೂ ಕೂಡ ಬಹಳ ದೀರ್ಘ ಆಗ್ತದೆ. ಆದರೆ ಇದು ಹಾಗಲ್ಲ, ಈಗಿನ ಮಳೆ ಹವಾಮಾನವೂ ಹಾಗೆ, ನಮಗೆ ಗದ್ದೆ ಕೊಯ್ದು ಗದ್ದೆಯಲ್ಲಿ ಇಡುವ ಹಾಗಿಲ್ಲ. ಒಂದು ವೇಳೆ ಕಾರ್ಮಿಕರಿಂದ ಮಾಡಿಸಿದ್ರೆ ಅದೊಂದು ವಾರವೋ 10 ದಿವಸ ಹೋಗ್ತದೆ. ಆಗ ಮಳೆ ಬಂದರೆ ನಮ್ಮ ಕೊಯ್ದಿಟ್ಟದ್ದು ಭತ್ತ ಕೂಡ ಅದು ಕೆಳಕ್ಕೆ ಉದುರಿ ಹಾಳಾಗುವಂಥ ಸಂಭವ ಇದೆ. ಇದಾದರೆ 1-2 ಗಂಟೆ 3 ಗಂಟೆಯಲ್ಲಿ ನಮಗೆ ಎಲ್ಲ ಕೊಯ್ಲಾಗಿ ಭತ್ತ ಮನೆಯೊಳಗೆ ಸೇರ್ತದೆ. ಅದು ಬಹಳ ಅನುಕೂಲ ಅಂತ ಭಾವಿಸ್ತೇನೆ. ಈ ಯಂತ್ರಗಳು ಯಾವ ರೀತಿ ಕೆಲಸ ಮಾಡುವಂಥದ್ದು? ಅಂದರೆ ಆ ದೊಡ್ಡ ಯಂತ್ರ ಗದ್ದೆಯಲ್ಲಿ ಸಂಚರಿಸ್ತಾ ಹುಲ್ಲನ್ನು ಕೊಯ್ದು ಅದರ ಒಳಗೆ ಅದನ್ನು ಭತ್ತವನ್ನು ಬೇರ್ಪಡಿಸಿ ಆ ಹುಲ್ಲು ಕೆಳಗೆ ಬೀಳ್ತಾ ಹೋಗುತ್ತದೆ. ಆ ಭತ್ತವನ್ನಲ್ಲಿ ಸ್ಟೋರೇಜ್ ಮಾಡುವಂತಹ ವ್ಯವಸ್ಥೆ ಇದೆ. ಆಮೇಲೆ ಅದು ಮನೆಗೆ ಬೇಕಿದ್ರೆ ಮನೆ ಅಂಗಳಕ್ಕೂ ಕೂಡ ತರ್ತದೆ. ಇಲ್ಲಾಂದ್ರೆ ಗದ್ದೆಯಲ್ಲಿ ಅದಕ್ಕೆ ನಾವು ಒಂದು ಶೀಟ್ ಏನಾದರೂ ಹಾಕಿದ್ರೆ ಅಲ್ಲಿ ಸುರಿಯುವಂತಹ ವ್ಯವಸ್ಥೆ ಇದೆ. ಅದು ನಮಗೆ ಬಹಳ ಅನುಕೂಲ ಈಗಿನ ಕಾಲದಲ್ಲಿ. ಅಂದರೆ ಪರಿಣಿತ ಕೆಲಸಗಾರರ ಅಲಭ್ಯತೆಯಿಂದಾಗಿ ನಮಗೆ ಅದು ಬಹಳ ಅನುಕೂಲ ಅಂತ ಹೇಳ್ಬೋದು. ಮಾತ್ರವಲ್ಲ, ಗದ್ದೆ ಕೆಲಸಗಾರರಿಗೊಂದು ಉತ್ತೇಜನವನ್ನು ಕೊಡುವಂಥದ್ದು. ಗದ್ದೆ ಬೇಸಾಯ ಮಾಡುವವರಿಗೂ ಕೂಡ ಅದು ನಮಗೆ ಆರ್ಥಿಕವಾಗಿಯೂ ದಿನ ಲೆಕ್ಕದಲ್ಲಿಯೂ ನೋಡಿದರೆ ಬಹಳ ಅನುಕೂಲ. ನೀವು ಇದು ಎಲ್ಲಿಂದ ತರ್ತೀರಿ? ಬಾಡಿಗೆಗೆ ತರುವಂಥದ್ದು? ಹೌದು, ಇಲ್ಲಿ ಆ ಗದ್ದೆ ಕೊಯ್ಯುವಂತಹ ಸಮಯದಲ್ಲಿ ಮಿಷನರೀಸ್ ಬೇಕಾದಷ್ಟು ಸಿಗುತ್ತದೆ. ಕೆಲವು ಸಲ ಬಹಳ ಕಷ್ಟ ಆಗ್ತದೆ, ಆದರೂ ಕೂಡ 1-2 ದಿವಸ ತಡ ಆದರೂ ಕೂಡ ನಮಗೆ ಬಹಳ ಅನುಕೂಲಕರವಾಗಿ ಸಿಗ್ತದೆ. ಭತ್ತವನ್ನು ನೀವು ಅಕ್ಕಿಯಾಗಿ ನೀವೇ ಮಾಡುವಂಥದ್ದು, ಮಿಲ್ಲಿಗೆ ಕೊಡುವಂಥದ್ದು? ಅದು ಅಕ್ಕಿ ನಾವು ಮಾಡುವುದಿಲ್ಲ, ನಾವು ಭತ್ತವನ್ನೆಲ್ಲ ಸಂಸ್ಕರಿಸಿ ಕ್ಲೀನ್ ಮಾಡಿ ಮಿಲ್ಲಿಗೆ ಕೊಡುವಂಥದ್ದು. ಅಲ್ಲಿ ಅದನ್ನು ಮಾಡಿ ಕೊಡ್ತಾರೆ. ಅಂದರೆ ನಮ್ಮ 1 ಎಕರೆ ಗದ್ದೆ ಇರುವಾಗ ಅದನ್ನು ಮನೆಯಲ್ಲೇ ಮಾಡುವುದಷ್ಟು ಸುಲಭ ಅಲ್ಲ. ಅಂದರೆ ಅದಕ್ಕಿರುವ ವ್ಯವಸ್ಥೆಗಳು ಬಹಳಷ್ಟಿದೆ. ಹಾಗಾಗಿ ನಾವು ಮಿಲ್ಲಿಗೆ ತಗೊಂಡು ಹೋಗ್ತೇವೆ. ಅವರೇ ಅಲ್ಲಿ ಅದನ್ನೆಲ್ಲ ಸಂಸ್ಕರಣೆ ಮಾಡಿ ಕೊಡ್ತಾರಾ ಅಥವಾ ನೀವು ಸಂಸ್ಕರಿಸುವ ವಿಧಾನ ಯಾವುದು? ಅಲ್ಲ, ನಾವು ಭತ್ತವನ್ನು ಕ್ಲೀನ್ ಮಾಡಿ ಅದನ್ನು ಹಾಗೆ ಮಿಲ್ಲಿಗೆ ಕೊಡುವಂತ. ಅಂದ್ರೆ ಕೆಲವು ಕಡೆ ಪಾರಂಪರಿಕ ವಿಧಾನದಲ್ಲಿ ಅದು ಭತ್ತವನ್ನು ಹಂಡೆಗಳಲ್ಲಿ ಬೇಯಿಸಿ ಆ ತರ ಒಣಗಿಸಿ ಮಾಡುವಂತ ಕ್ರಮ. ಅದು ನಮಗೆ ಮನೆಯಲ್ಲಿ ವ್ಯವಸ್ಥೆ ಇದ್ರೆ ನಮಗೆ ಬೇಯಿಸಿ ಒಣಗಿಸಿ ಅಲ್ಲಿಗೆ ಕೊಡಬಹುದು. ಆದರೆ ಈ 1 ಎಕರೆ ಸಿಗುವಂತಹ ಭತ್ತವನ್ನಷ್ಟು ಮಾಡುವಂತಹ ವ್ಯವಸ್ಥೆ ಈಗ ಕಾಲದಲ್ಲಿ ಇಲ್ಲದೆ ಇರುವ ಕಾರಣ ನೇರವಾಗಿ ಭತ್ತವನ್ನೇ ಕೊಡುವಂಥದ್ದು. ಅಲ್ಲಿ ಬೇಕಾದಾಗ ಅವರು ಸಂಸ್ಕರಿಸಿ ನಮಗೆ ಅಕ್ಕಿಯನ್ನು ಕೊಡ್ತಾರೆ. ಭತ್ತವನ್ನ ನೀವು ಮುಂದಿನ ಬೆಳೆಗೆ ಬೀಜಗಳನ್ನು ಸಂಗ್ರಹಿಸಿ ಇಡಬೇಕಾಗ್ತದಲ್ಲ, ಆ ಕ್ರಮ ಯಾವ ರೀತಿ ಮಾಡುವಂಥದ್ದು? ನಮಗೆ ಈಗ ಗದ್ದೆ ಕೊಯ್ಲಾಗಿ ಭತ್ತವನ್ನು ಸಂಸ್ಕರಿಸಿ ಬಿಸಿಲಿಗೆಲ್ಲ ಹಾಕಿ ಒಣಗಿಸಿಟ್ಟ ಮೇಲೆ ನಮಗೆ ಮುಂದಿನ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬೀಜಗಳನ್ನು ಸಂಗ್ರಹಿಸಿ ಅದನ್ನು ಪ್ರತ್ಯೇಕವಾಗಿ ಒಣಗಿಸಿ ತೆಗೆದಿಡ್ತೇವೆ. ಅದು ಮುಂದಿನ ವರ್ಷಕ್ಕೆ, ಅಂದರೆ ನಮಗೆ ಬರುವ ವರ್ಷಕ್ಕಿರುವ ಬೀಜ ಹೊಸದಾಗಿದ್ದರೆ ಒಳ್ಳೆಯದು ಅಂತ ಅದಕ್ಕೋಸ್ಕರ ಪ್ರತಿ ವರ್ಷವೂ ಚೇಂಜ್ ಮಾಡ್ತಾ ಇರ್ತೇವೆ. ಈಗ 1 ಎಕರೆ ಭತ್ತದ ಕೃಷಿಯಲ್ಲಿ ಈಗ ಖರ್ಚು ವೆಚ್ಚ ಎಲ್ಲ ನೋಡಿದರೆ
ಎಷ್ಟು ಲಾಭದಾಯಕ ಅಂತ ಹೇಳ್ಬೋದು? ಈಗಿನ ಹವಾಮಾನದಲ್ಲಿ ನೋಡಿದರೆ ತುಂಬ ಲಾಭದಾಯಕ ಅಲ್ಲ. ಅಂದರೆ ನಮಗೆ ನನ್ನ ಗದ್ದೆಯ ಬಗ್ಗೆ ಹೇಳುವುದಿದ್ರೆ, ಗದ್ದೆಗೆ ನೆರಳು ಜಾಸ್ತಿ, ಬಿಸಿಲು ಕಡಿಮೆ. ಒಳ್ಳೆ ಬಿಸಿಲಿದ್ರೆ ಬಹುಶಃ ಲಾಭದಾಯಕ ಅಂತ ಹೇಳ್ಬೋದು. ಅಂದರೆ ಹಂದಿಗಳ ಕಾಟ ಇಲ್ಲದೆ, ನವಿಲಿನ ಕಾಟ ಇಲ್ಲದೆ ಇದ್ದು, ಮಳೆಯೂ ಸರಿಯಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಲಾಭ ಸಿಗ್ಬಹುದು. ಅಂದರೆ ನಾವು ಸ್ವಲ್ಪ ಕೆಲಸ ಮಾಡ್ತಿದ್ರೆ. ಅದೆಲ್ಲ ಎಲ್ಲವನ್ನೂ ನುರಿತ ಕೆಲಸಗಾರರಿಂದಲೇ ಮಾಡಿಸಿ ಈ ಹಂದಿಗಳ ಕಾಟವು ಅಥವಾ ಹವಾಮಾನ ವೈಪರೀತ್ಯದಿಂದಲಾಗಿ ಆದರೆ ದೊಡ್ಡ ಮಟ್ಟಿಗೆ ಲಾಭ ಸಿಗ್ಲಿಕ್ಕಿಲ್ಲ. ಆದರೆ ನಮಗೆ ಅದರಲ್ಲಿ ಸಿಗುವಂತಹ ಒಂದು ಸುಖ ಅಂದರೆ ನಮ್ಮದೇ ಅಕ್ಕಿಯನ್ನು, ನಾವೇ ಬೆಳೆದಂತಹ ಅಕ್ಕಿಯನ್ನು ನಮಗೆ ಊಟ ಮಾಡಬಹುದು ಎನ್ನುವಂತಹ ಒಂದು ಸಂತೋಷ ಬಿಟ್ಟರೆ ನಾವು ಅದರಲ್ಲಿ ದೊಡ್ಡ ಲಾಭ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ನೋಡಿದರೆ ತುಂಬ ಲಾಭದಾಯಕ ಅಲ್ಲ, ಆದರೆ ನಮ್ಮ ನಷ್ಟ ಕಡಿಮೆ ಆಗ್ತದೆ. ಯಾಕಂತ ಹೇಳಿದರೆ ಹೊಸ ಹೊಸ ಮಿಷನರಿಗಳು ಬಂದ ಕಾರಣ ನಮಗೆ ಕೆಲಸ ಬೇಗ ಆಗ್ತದೆ. ಹಾಗಿರುವಾಗ ತುಂಬ ನಷ್ಟವೂ ಅಲ್ಲ, ತುಂಬ ಲಾಭವೂ ಅಲ್ಲ. ಆದರೆ ನಮಗೆ ನಮ್ಮಲ್ಲಿರುವಂತಹ ಗದ್ದೆ ಪರಂಪರಾಗತವಾಗಿ ನಾವು ಮಾಡಿಕೊಂಡು ಬಂದದ್ದು, ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಇಲ್ಲಾಂದರೆ ಗದ್ದೆಯನ್ನು ಮುಂದಿನ ದಿವಸಗಳಲ್ಲಿ ಕಾಣುವುದಕ್ಕೆ ಬಹಳ ಕಷ್ಟ ಉಂಟು. ಹಾಗಾಗಿ ಆ ಉದ್ದೇಶದಿಂದ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಈಗ ಕೃಷಿ ಇಲಾಖೆಯಿಂದ ಭತ್ತದ ಬೆಳೆಗೆ ಏನಾದರೂ ಸೌಲಭ್ಯಗಳು ದೊರೀತದ? ಏನಾದರೂ ಅನುದಾನ ನಿಮಗೆ ಸಿಕ್ಕಿದ? ಹೌದು, ನಮ್ಮ ಕೇರಳದಲ್ಲಿ ಕೃಷಿ ಇಲಾಖೆ ಭತ್ತದ ಕೃಷಿಗೋಸ್ಕರ ಬಹಳಷ್ಟು ಕೆಲಸ ಮಾಡ್ತಾ ಇದೆ. ಅಂದರೆ ಇಡೀ ರಾಜ್ಯದಲ್ಲಿ ಭತ್ತ ನಶಿಸಿ ಹೋಗುವಂತಹ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅದಕ್ಕೆ ಹೆಚ್ಚು ಮುತುವರ್ಜಿ ಕೊಡ್ತಾ ಇದೆ. ಅಲ್ಲಿಂದ ಕೆಲವೊಂದಿಷ್ಟು ಸೌಲಭ್ಯಗಳು ಸಿಗ್ತದೆ. ಅಂದರೆ ಭತ್ತದ ಬೀಜಗಳನ್ನು ಉಚಿತವಾಗಿ ಕೊಡ್ತಾರೆ. ಆಮೇಲೆ ಅದಕ್ಕಿರುವಂತಹ ಸಬ್ಸಿಡಿಗಳು, ಕೃಷಿ ಮಾಡಿದ್ದಕ್ಕೋಸ್ಕರವಾಗಿ ಅದಕ್ಕೆ ಸಬ್ಸಿಡಿಗಳನ್ನು ಕೊಡ್ತಾರೆ. ಅದು ಸಿಕ್ಕಿದೆ, ನಮಗೆ ಬಹಳಷ್ಟು ಸಿಕ್ಕಿದೆ. ಈಗ ಭತ್ತದ ಕೃಷಿಯ ಭವಿಷ್ಯದ ಬಗ್ಗೆ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ ನೀವು? ಅಂದರೆ ಭತ್ತದ ಕೃಷಿ ಈಗ ಎಲ್ಲ ಕಡೆ ನಶಿಸ್ತಾ ಉಂಟು. ಅದನ್ನು ಮುಂದುವರಿಸಿಕೊಂಡು ಹೋಗಲೇಬೇಕು. ಯಾಕಂದರೆ ನಮಗೆ ಭತ್ತ ಇಲ್ಲದೆ ಅಥವಾ ಅಕ್ಕಿ ಇಲ್ಲದೆ ಊಟ ಮಾಡುವುದಕ್ಕೂ ಸಾಧ್ಯವಿಲ್ಲ. ಇನ್ನೊಂದು ಕಡೆಯಿಂದ ನಾವು ಪರ್ಚೇಸ್ ಮಾಡುವುದಂದರೆ ಬಹಳಷ್ಟು ಖರ್ಚುಗಳು ಹಾಗೂ ವಿಷಯುಕ್ತವಾದಂತಹ ಅಕ್ಕಿಗಳನ್ನೇ ನಾವು ಕಾಣಬಹುದು. ವಿಷರಹಿತವಾದಂತಹ ಅನ್ನವನ್ನು ಊಟ ಮಾಡಬೇಕು ಅಂತಾದರೆ ನಾವೇ ನಮ್ಮ ಗದ್ದೆಗಳಲ್ಲಿ ಬೆಳೆದು ಅದನ್ನು ಉಪಯೋಗಿಸಿದರೆ ಬಹಳ ಒಳ್ಳೆಯದು. ಮಾತ್ರವಲ್ಲ, ಮುಂದಿನ ಜನಾಂಗಕ್ಕೂ ಕೂಡ ಅಕ್ಕಿಯ ಒಂದು ಮಹತ್ವ, ಭತ್ತವನ್ನು ಯಾವ ರೀತಿ ಬೆಳಿಬಹುದು ಅನ್ನೋದ ಮಹತ್ವವನ್ನು ತಿಳಿಸಿಕೊಡುವುದಕ್ಕೆ ಅದನ್ನು ಮುಂದುವರಿಸಿಕೊಂಡು ಹೋದರೆ ಬಹಳ ಒಳ್ಳೆಯದು ಅಂತ ನನ್ನ ಭಾವನೆ. ಭತ್ತದ ಕೃಷಿಯು ನಮ್ಮ ಮುಂದಿನ ಪೀಳಿಗೆಗೆ ಉಳಿಯಬೇಕಾದಂತಹ ಒಂದು ಅತ್ಯಮೂಲ್ಯ ಕೃಷಿಯಾಗಿದ್ದು, ನೀವು ಇದನ್ನು ಯಶಸ್ವಿಯಾಗಿ ಬೆಳೀತಾ ಬರ್ತಾ ಇದ್ದೀರಿ. ನಿಮ್ಮ ಭತ್ತದ ಕೃಷಿಯ ಅನುಭವವನ್ನು ನಮ್ಮ ಕೇಳುಗರಿಗಾಗಿ ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಕಾಸರಗೋಡು ತಾಲೂಕು ನೀರ್ಚಾಲಿನ ವಿಷ್ಣು ಪ್ರಕಾಶ್ ಅವರ ಭತ್ತದ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.